ಎಕ್ಸಾಮ್ಸ್ ಬರೆಯೋಕೆ ಹೋಗ್ಬಿಟ್ಟಾರ ಬೈಕೆಲ್ಲ ನಮ್ಮ ಬ್ರದರ್ಸ್ ಬಿಟ್ಟು. ಸೊ ಚೆನ್ನಾಗಿದೆ ಬೈಕ್, ಒಂದ್ರಕ್ಕಿಂತ ಒಂದು ಸ್ಕೂಟಿ ಬೈಕ್ ಇದು ಯಾವುದೇ ಎಷ್ಟು ಚೆನ್ನಾಗಿತ್ತಲ್ಲ. 10 ರೂಪಾಯಿಗೊಂದು ಮಾರಿಬಿಡಮ್ಮ ನಾವೇಣಿ. ನಮ್ಗೆ ಎಷ್ಟು ಬೇಕು ಇವಾಗ ಊಟ ಮಾಡೋಕೆ? 30 ರೂಪಾಯಿ ಬೇಕು. 10 ರೂಪಾಯಿಗೊಂದು ಮಾರಿಬಿಡಮ್ಮ. ಇದು ಭಾರಿ ಐತೆ ನೋಡು. ಇದು ಕೇವಲ ಇದು 100 ರೂಪಾಯಿ ಗೈಸ್. ಇದು 100 ರೂಪಾಯಿ. ಇದೊಂದು 100 ರೂಪಾಯಿ. 1-2 ತಿಂಗಳಿಗೆ ಖರ್ಚಿಗೆ ಆದ್ರೆ ಸಾಕು. ನಾವೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ ಗೈಸ್. ಇದು ಯಾರಿಗೆ ಬೇಕು ನೋಡಿ ಬುಕ್ ಮಾಡ್ಬೋದು. ಸರಳದೇವಿ ಕಾಲೇಜಿಗೆ ಬಂದು ನಿಮ್ಮ ಒಂದು ನೋಂದಣಿ ಸಂಖ್ಯೆಯನ್ನು ನೋಂದಣಿ ಮಾಡಿಸಿ ನಾವೇ ಕೊಡೋದು. ಅಂದರೆ ಎಕ್ಸಾಮ್ಸ್ ಇದು ಟೈಮಿಂಗ್ ಯಾವಾಗ ಅಂದರೆ ಎಕ್ಸಾಮ್ಸ್ ಇವಾಗ ಇದಾವಲ್ಲ 5 ಗಂಟೆ ಒಳಗಡೆ ಬಂದರೆ ಮಾತ್ರ ನಾವು ಸೇಲ್ ಮಾಡ್ತೀವಿ. ಯಾಕಂದರೆ ನಿಜವಾದ ಓನರ್ ಬಂದುಬಿಡ್ತಾರೆ, ಅಷ್ಟೊತ್ತಿಗೆ ನಾವೇ ಸೇಲ್ ಮಾಡಿಬಿಡ್ಬೇಕಂತ ಮಾಡೀವಿ. ಯಾಕಂದರೆ ಎಕ್ಸಾಮ್ಸಿಗೆ ಹೋಗ್ಬಿಟ್ಟಾರ, ಅವ್ರು ಬರೋವರೆಗೂ ಇವೆಲ್ಲ ಬೈಕ್ಗಳ ಜವಾಬ್ದಾರಿ ನಮ್ಮದೇ ಆಗಿರುತ್ತಾ. ಸೊ ಇದನ್ನು ನಾವು ಬರೋತ್ತಿಗೆ ಸೇಲ್ ಮಾಡಿ ನಮ್ಮ ಖರ್ಚಿಗೆ ಒಂದು ಸ್ವಲ್ಪ ರೊಕ್ಕ ಮಾಡ್ಕೊಂಡ್ರೆ ಆಯಿತು ಅಂತ. ಇದು ಕೇವಲ 5 ರೂಪಾಯಿ. ಇದು ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗೈತೆ ಗಾಯ್ಸ್. ಇದನ್ನ ಹೆಂಗೆ ಅಷ್ಟು ಕಡಿಮೆ ರೇಟಿಗೆ ಕೊಡೋದು? ಇದು ಒಂದು 500 ರೂಪಾಯಿ. ಒಂದು 500 ರೂಪಾಯಿ ಕೊಡ್ತೀವಿ ಗಾಯ್ಸ್. ಇಷ್ಟು ಬೈಕ್ ಇದ್ದಾವೆ. ಯಾರ್ಯಾರಿಗೆ ಬೇಕು 5 ಗಂಟೆ ಒಳಗಡೆ ನೋಂದಣಿ ಸಂಖ್ಯೆಯನ್ನು ಮಾಡಿಸ್ಕೊಬೇಕು. ಯಾಕಂದರೆ ಎಕ್ಸಾಮ್ ಬರೆಯೋಕೆ ಹೋಗೋದು. ಹಾಂ